ಈ 4 ವಸ್ತುಗಳನ್ನ ದಾನ ಮಾಡಿದ್ರೆ ಧನ ಸಂಪತ್ತು ಹಾಳಾಗುತ್ತೆ. ಲಕ್ಷ್ಮೀ ದೇವಿಯು ಇಂಥ ವಸ್ತುಗಳನ್ನ ತುಂಬಾನೇ ಇಷ್ಟಪಡ್ತಾಳೆ. ಹಾಗಾಗಿ ಈ ವಸ್ತುಗಳನ್ನ ನಾವು ಯಾರಿಗೂ ದಾನವಾಗಿ ನೀಡಬಾರದು. ಯಾವ 4 ವಸ್ತುಗಳನ್ನ ನಾವು ದಾನವಾಗಿ ನೀಡಬಾರದು ಗೊತ್ತಾ ವೀಕ್ಷಕರೇ? ಪ್ರಣವಂ ಭಕ್ತಿ ಟಿವಿಯ ವಿಶೇಷ ಪರಿಹಾರ ಶಾಸ್ತ್ರ ಸರಣಿ ವಿಡಿಯೋಸ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ನಮ್ಮ ಈ ಸರಣಿ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆಯೇ ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನದಲ್ಲಿ ಏನಾದರೂ ಲೋಪಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ವಿಡಿಯೋದಲ್ಲಿನ ವಿಷಯ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇವುಗಳನ್ನ ಯಾರಿಗೂ ದಾನ ಮಾಡಬೇಡಿ. ದಾನ ಮಾಡುವುದು ಪುಣ್ಯ ಕಾರ್ಯ, ದೇವರ ಕಾರ್ಯ ಅಂತ ಪರಿಗಣಿಸಲಾಗಿದೆಯಾದರೂ ಶಾಸ್ತ್ರದಲ್ಲಿ ನಾವು ಕೆಲವೊಂದು ವಸ್ತುಗಳನ್ನ ದಾನ ಮಾಡಬಾರದು ಅಂತ ಕೂಡ ಹೇಳಲಾಗಿದೆ. ಶಾಸ್ತ್ರದಲ್ಲಿ ಉಲ್ಲೇಖಿಸಲಾದ ಈ ವಸ್ತುಗಳನ್ನ ನೀವು ದಾನ ಮಾಡೋದ್ರಿಂದ ಬಡತನದ ದಾಸರಾಗ್ತೀರಿ. ಹಣಕಾಸಿನ ಸಮಸ್ಯೆಗಳು ನಿಮ್ಮನ್ನ ಕಾಡತೊಡಗುತ್ತೆ. ನೀವು ಎಷ್ಟೇ ಅದೃಷ್ಟವಂತರಾಗಿದ್ರೂ ಈ 4 ವಸ್ತುಗಳನ್ನ ದಾನ ಮಾಡೋದ್ರಿಂದ ದುರಾದೃಷ್ಟ ಬೆನ್ನತ್ತಿ ಬರುತ್ತೆ. ಆ 4 ವಸ್ತುಗಳಾದ್ರೂ ಯಾವುವು? ಬನ್ನಿ ನೋಡೋಣ. ಮೊಸರು. ಸಾಮಾನ್ಯವಾಗಿ ಲಕ್ಷ್ಮೀ ದೇವಿಯು ಬಿಳಿ ಬಣ್ಣದ ವಸ್ತುಗಳನ್ನ ಹೆಚ್ಚು ಇಷ್ಟಪಡ್ತಾಳೆ. ಆಕೆಗೆ ಬಿಳಿ ಬಣ್ಣದ ವಸ್ತುಗಳನ್ನ ಅರ್ಪಿಸೋದ್ರಿಂದ ಸಂತುಷ್ಟಳಾಗ್ತಾಳೆ. ಅಂತಹ ಬಿಳಿ ಬಣ್ಣದ ವಸ್ತುಗಳಲ್ಲಿ ಮೊಸರು ಕೂಡ ಒಂದು. ಮೊಸರನ್ನ ನೀವು ಯಾರಿಗಾದ್ರೂ ದಾನವಾಗಿ ನೀಡೋದ್ರಿಂದ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಇದರಿಂದಾಗಿ ಬಡತನ ನಿಮ್ಮ ಜೀವನವನ್ನ ಕತ್ತಲೆಯಲ್ಲಿ ಕಳೆಯುವಂತೆ ಮಾಡುತ್ತೆ. ಹಾಗಾಗಿ ಮೊಸರನ್ನ ನೀವು ಯಾರಿಗೂ ದಾನ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಮೊಸರನ್ನ ದಾನ ಮಾಡೋದ್ರಿಂದ ನಿಮ್ಮ ಅದೃಷ್ಟ ಕಡಿಮೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ಎರಡನೇದಾಗಿ ಸಕ್ಕರೆ. ಸಕ್ಕರೆಯನ್ನ ಅದೃಷ್ಟದ ಸಂಕೇತ ಅಂತ ಪರಿಗಣಿಸಲಾಗಿದೆ. ಸಕ್ಕರೆಯನ್ನ ನಾವು ಇತರರಿಗೆ ದಾನವಾಗಿ ನೀಡೋದ್ರಿಂದ ಆರ್ಥಿಕ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ನೀವು ಜೀವನದಲ್ಲಿ ನಷ್ಟವನ್ನೇ ಎದುರಿಸ್ತಾ ಹೋಗ್ತೀರಿ. ಇದು ನಿಮ್ಮ ಜೀವನಕ್ಕೆ ಮುಳುವಾಗಿ ಪರಿಣಮಿಸಬಹುದು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಸಕ್ಕರೆಯನ್ನ ಇತರರಿಗೆ ದಾನವಾಗಿ ಆಗಿರಬಹುದು ಅಥವಾ ಸಾಲವಾಗಿ ನೀಡೋದಕ್ಕೆ ಹೋಗಬೇಡಿ. ಇದರಿಂದ ನಿಮ್ಮ ಮನೆಯಲ್ಲಿನ ಅದೃಷ್ಟ ಅವರ ಮನೆಯನ್ನ ಸೇರ್ಕೊಳ್ಳುವಂತಾಗುತ್ತೆ. ಹಾಗೆಯೇ ಮೂರನೇದಾಗಿ ನೋಡೋದಾದ್ರೆ ಉಪ್ಪು. ಉಪ್ಪು ಚಂದ್ರದೇವನಿಗೆ ಮತ್ತು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ ವಸ್ತುವಾಗಿದೆ. ಇಂತಹ ಉಪ್ಪನ್ನ ನಾವು ಇತರರಿಗೆ ದಾನವಾಗಿ ನೀಡೋದ್ರಿಂದ ಕೆಟ್ಟ ದಿನಗಳನ್ನ ಸ್ವಾಗತಿಸಿದಂತಾಗುತ್ತೆ. ಕೆಟ್ಟ ದಿನಗಳು ನಿಮ್ಮ ಜೀವನದಲ್ಲಿ ಬರಲಾರಂಭಿಸೋದಲ್ಲದೆ ಜೀವನದುದ್ದಕ್ಕೂ ದುರಾದೃಷ್ಟ ನಿಮ್ಮನ್ನ ಹಾಳು ಮಾಡುತ್ತೆ. ಉಪ್ಪನ್ನ ದಾನವಾಗಿ ನೀಡುವಂತಹ ತಪ್ಪನ್ನ ನೀವು ಎಂದಿಗೂ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ಹಣದ ಸಮಸ್ಯೆ ನಿಮಗೆ ಬರುತ್ತೆ. ಹಾಗೇನೆ ನಿಮ್ಮ ಜೀವನವನ್ನ ಕಷ್ಟದಲ್ಲಿಡುತ್ತೆ ಅಂತ ಹೇಳಲಾಗಿದೆ. ಹಾಗೇನೆ 4ನೇ ವಸ್ತು ತುಪ್ಪ. ತುಪ್ಪ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತು. ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ನಾವು ಕಡ್ಡಾಯವಾಗಿ ತುಪ್ಪದ ದೀಪವನ್ನ ಹಚ್ಚುತ್ತೇವೆ. ತುಪ್ಪದ ದೀಪವನ್ನ ಹಚ್ಚಿ ಲಕ್ಷ್ಮೀ ದೇವಿಯನ್ನ ಪೂಜಿಸೋದ್ರಿಂದ ಆಕೆಯು ಧನ ಸಂಪತ್ತನ್ನ ಕರುಣಿಸ್ತಾಳೆ. ಲಕ್ಷ್ಮೀ ದೇವಿಗೆ ಪ್ರಿಯವಾದ ಈ ವಸ್ತುವನ್ನ ನೀವು ದಾನ ಮಾಡೋದ್ರಿಂದ ಸಮಸ್ಯೆಗಳನ್ನ ಎದುರಿಸ್ತೀರಿ. ಜೀವನದಲ್ಲಿ ಕ್ರಮೇಣವಾಗಿ ಧನ ಸಂಪತ್ತು ಕಡಿಮೆಯಾಗುವುದಕ್ಕೆ ಆರಂಭಿಸುತ್ತೆ. ಲಕ್ಷ್ಮೀ ದೇವಿಯ ರೂಪವಾದ ಈ 4 ವಸ್ತುಗಳನ್ನ ನೀವು ದಾನವಾಗಿ ಇತರರಿಗೆ ನೀಡೋದ್ರಿಂದ ಹಣದ ಸಮಸ್ಯೆ ಕಾಡತೊಡಗುತ್ತೆ. ಅದೃಷ್ಟವು ದುರಾದೃಷ್ಟವಾಗಿ ಬದಲಾಗುವ ಮೂಲಕ ನಿಮ್ಮ ಜೀವನವನ್ನ ಹಾಳು ಮಾಡುತ್ತೆ. ಈ ಕಾರಣಕ್ಕಾಗಿ ನೀವು ಈ 4 ವಸ್ತುಗಳನ್ನ ಯಾರಿಗೂ ದಾನ ಮಾಡೋದಕ್ಕೆ ಹೋಗಬೇಡಿ. ವೀಕ್ಷಕರೇ, ನೋಡಿದ್ರಲ್ವಾ? ಇದಾಗಿತ್ತು ಈ 4 ವಸ್ತುಗಳನ್ನ ದಾನ ಮಾಡಿದ್ರೆ ಧನ ಸಂಪತ್ತು ಹಾಳಾಗುತ್ತೆ ಅನ್ನೋದರ ವಿಶೇಷ ವಿಡಿಯೋ. ನಮ್ಮ ಈ ಸರಣಿ ವಿಡಿಯೋದಲ್ಲಿ ಸಾಕಷ್ಟು ಸರಳ ಪೂಜಾ ವಿಧಾನಗಳನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋದ ಜೊತೆಗೆ ಸರಣಿಯ ಎಲ್ಲಾ ವಿಡಿಯೋಸ್ಗಳನ್ನು ಕೂಡ ನೋಡಿ ಸಾಕಷ್ಟು ಮಾಹಿತಿಯನ್ನ ಉಚಿತವಾಗಿ ಪಡ್ಕೊಳ್ಳಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶ್ರೀಂ ಲಕ್ಷ್ಮೀಭ್ಯೋ ನಮಃ ಅನ್ನೋದನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.